MD ಸಮೀರ್ ಅಂತ ಒಬ್ಬ ಕ್ರಿಯೇಟರ್ ಬಂದ್ಬಿಟ್ಟು ಫುಲ್ ವಿತ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ 39 ಮಿನಿಟ್ ವಿಡಿಯೋದಲ್ಲಿ. ಸೊ ಅದು 1 ಸೆಕೆಂಡ್ ಕೂಡ ನೀವು ಸ್ಕಿಪ್ ಮಾಡದೇ ಎಂಡ್ವರೆಗೂ ನೋಡಿದ್ರೆ ತಪ್ಪಿಯಾರ್ದು ಸರಿಯಾರ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಹುಡುಗಿಗೆ 12 ವರ್ಷದಿಂದ ಇಲ್ಲಿವರೆಗೂ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಈ ಸರ್ಕಾರಕ್ಕೆ. ಆದ್ರೆ ಒಬ್ಬ ಕ್ರಿಯೇಟರ್ ಬಂದ್ಬಿಟ್ಟು ಆ ಕೇಸ್ ನೇ ಟ್ರೆಂಡಿಂಗ್ ಅಲ್ಲಿ ಬರೋ ತರ ಮಾಡ್ದ. ಅಂಡ್ ಗೈಸ್ ಬರೀ ಸೌಜನ್ಯನ್ಗೆ ಮಾತ್ರ ಅಲ್ಲ ಅನ್ಯಾಯ ಆಗಿರೋದು. ಲಿಟ್ರಲಿ ಗೈಸ್ ಈ ಕೇಸ್ ಒಳಗಡೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ. ಅವ್ರಿಗೆ ಯಾರಿಗೂ ನ್ಯಾಯ ಕೊಡ್ಸಕ್ ಯಾರು ಇಲ್ಲಿವರೆಗೂ ಬಂದೇ ಇರಲಿಲ್ಲ. ಆದ್ರೆ ಸ್ವಲ್ಪ ಕ್ರಿಯೇಟರ್ಸ್ ಗುರು MD ಸಮೀರ್ ಅವ್ರು ಮಾತಾಡಾದ್ಮೇಲೆ ಇವನ್ ಮೇಲೆ ಹೇಟ್ ಸ್ಪ್ರೆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾವ ತರ ಹಿಂದೂ ಟೆಂಪಲ್ ಎಲ್ಲ ಸರ್ಕಾರಕ್ಕೆ ಸೇರ್ಬೇಕು ಅಂದ್ರೆ ಮುಸ್ಲಿಂ ಅವ್ರದ್ದು ಏನಕ್ಕೆ ಸೇರಲ್ಲ, ಮಸೀದಿಗಳು ಚರ್ಚ್ಗಳು ಅಂತ. MD ಸಮೀರ್ ಅವರು ದೇವ್ರ ಬಗ್ಗೆ ಮಾತಾಡಿಲ್ಲ, ಅಲ್ಲಿರೋ ವ್ಯಕ್ತಿಗಳ ಬಗ್ಗೆ ಮಾತಾಡಿರೋದು. ನಿಮ್ಗೆಲ್ಲ ಏನು ಕುರಿತಿದ್ಯೋ ನನಗಂತೂ ಗೊತ್ತಿಲ್ಲ ಗೈಸ್. ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಟೆಂಪಲ್ ಬಗ್ಗೆ ಯಾರಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವರಿಗೆಲ್ಲ ಅನ್ಯಾಯನೇ ಆಗಿರೋದು. ಯಾರಿಗೂ ನ್ಯಾಯ ಸಿಕ್ಲಿಲ್ಲ. ಈಗ MD ಸಮೀರ್ ಅವರಿಗೆ ಯಾವುದೇ ಕಾರಣಕ್ಕೂ ಇಶ್ಯೂಗಳಾಗಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಜೊತೆ ಸೇರ್ಬಿಟ್ಟು MD ಸಮೀರ್ ಅವ್ರ ಜೊತೆ ನಾವು ನಿಂತ್ಕೋಬೇಕು. ಹಾಗೆ ಗೈಸ್ ಇನ್ನೊಂದು ಮೈನ್ ಪಾಯಿಂಟ್, MD ಸಮೀರ್ ಅವರು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ನನ್ನ ವಿಡಿಯೋ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು ಅಂತ. ಆದ್ರೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇಂದ ಡಿಲೀಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ಕೊ ಬಂದ್ರು. ಲಿಟ್ರಲಿ ಗೈಸ್ ಹೇಳ್ಬೇಕು ಅಂದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ. MD ಸಮೀರ್ ಅವರೇ ಬಂದ್ಬಿಟ್ಟು ಪ್ರೈವೇಟ್ ಹಾಕಿರ್ತಾರೆ ಸ್ವಲ್ಪ ಸಮಯಕ್ಕೋಸ್ಕರ. ಅದೇನ್ ರೀಸನ್ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಅವರು ಪಬ್ಲಿಕ್ ಮಾಡ್ತಾರೆ. ಇಷ್ಟೇ ನಡೆದಿರೋದು. ಇವಾಗ ನಾವೆಲ್ಲ ಸೇರ್ಕೊಂಡು ಏನಪ್ಪಾ ಮಾಡ್ಬೇಕು ಅಂದ್ರೆ MD ಸಮೀರ್ ಅವ್ರಿಗೆ ಇರೋ ಭಯನ ದೂರ ಮಾಡೋಣ ಅಂಡ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಕರ್ನಾಟಕ ಜನರೆಲ್ಲ ಅವ್ರ ಸಪೋರ್ಟ್ ಹೋಗಿ ನಿಂತ್ಕೊಳ್ಳೋಣ. ಏನಕ್ಕೆ ನ್ಯಾಯ ಸಿಕ್ಕಲ್ಲ ನಾವು ನೋಡೋಣ ಗೈಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ.